ಪ್ರತಿ ದಿವಸ ಎಲ್ಲರೂ ಯೋಗ ಮಾಡಬೇಕು. ಸೇ ಎಷ್ಟು ಉತ್ತಮವಾದ ಮಿತವಾದ ಆಹಾರ ಸೇವಿಸಿ. ಸೇ ಎಸ್ ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ರೆಗ್ಯುಲರ್ ಚೆಕಪ್ ಅನ್ನು ಡಾಕ್ಟರ್ ಹತ್ರ ಮಾಡಿಸಿಕೊಳ್ಳಿ. ಡಾಕ್ಟರ್ಗಳು ಹೇಳಿದ ಸಲಹೆಗಳನ್ನು ಚಾಚು ತಪ್ಪದೆ ಪಾಲಿಸಿರಿ. ಸೇ ಎಸ್ ಟು ಹೃದಯದ ಬಗ್ಗೆ ಕಾಳಜಿ ಇರಲಿ. ಸೇ ಎಷ್ಟು ಗುಡ್ ಸ್ಲೀಪ್. ಸೇ ನೋ ಟು ಓವರ್ ಯೂಸ್ ಆಫ್ ಶುಗರ್. ಸೇ ನೋ ಟು ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಡಿಮೆ ಊಟವನ್ನು ಮಾಡಿರಿ. Say no to stress and anxiety. ಸೇ ನೋ ಟು ಜಂಕ್ ಫುಡ್. ಸೇ ನೋ ಟು ಹೃದಯದ ಮೇಲೆ ಅತಿಯಾದ ಭಾರ ಹಾಕಬೇಡಿ ಹಾಗೂ ಹೆಚ್ಚು ತೂಕ ಎತ್ತಬೇಡಿ. ಸೆಪ್ಟೆಂಬರ್ 29 ಭಾನುವಾರ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಆಚರಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿ, ಎಲ್ಲ ಸಿಬ್ಬಂದಿ ಮತ್ತು ಬೇರೆ ಇಲ್ಕಲಿನ ಪ್ಯಾರಾಮೆಡಿಕಲ್ ಸ್ಟಾಫು, ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು, JC ಕ್ಲಬ್ಬು ಮತ್ತು ಮಾರ್ಗದರ್ಶಿ ಸ್ಕೂಲಿನ ಪ್ಯಾರಾಮೆಡಿಕಲ್ ಸ್ಟಾಫ್ಗಳು ಎಲ್ಲರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದರ ಮೇನ್ ಉದ್ದೇಶ ಏನಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಅಂದರೆ ಹಾರ್ಟ್ ತೊಂದರೆ ಬರೋದಕ್ಕಿಂತ ಮುಂಚೆ ನಾವು ಏನೇನು ಮಾಡಬೇಕು ಅನ್ನೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ದಿನ ನಾವು ಎಲ್ಲ ಇಲ್ಕಲಿನ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಹೃದಯದ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಬಹುದು ಅನ್ನೋ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡೋದು, ಮತ್ತೆ ಅದನ್ನ ಫಾಲೋ ಮಾಡೋ ಥರ ನಿಮಗೆ ಒಂದು ಇನ್ಸ್ಪಿರೇಷನ್ ಕೊಡೋದು ಈ ಜಾಥಾದ ಉದ್ದೇಶ. ಹಾಗಾಗಿ ಎಲ್ಲರೂ ಈ ಜಾಥಾನಲ್ಲಿ ಭಾಗವಹಿಸಿ ನಮ್ಮ ಏನು ವಿಷಯವನ್ನು ನಾವು ತಿಳಿಸ್ತೀವಿ ಅನ್ನೋದನ್ನ ತಿಳ್ಕೊಂಡು ಅದನ್ನ ಉಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡು ನಿಮ್ಮ ಹೃದಯವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.